ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂಥ ನಯವಂಚಕಿಯನ್ನ ಈಗ ಪೊಲೀಸರು ಮತ್ತೊಮ್ಮೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಕಿಲಾಡಿ ಜೋಡಿಗೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಾಡರ್ನ್ ಸೀರೆ ಹಾಕೊಂಡು ವಿಚಾರಣೆಗೆ ಆಗಮಿಸಿದಂಥ ಐಶ್ವರ್ಯ ಸಾಲು ಸಾಲು ಆರೋಪಗಳಿದ್ರು ಸ್ವಲ್ಪವೂ ಕೂಡ ಪಶ್ಚಾತ್ತಾಪ ಇಲ್ಲದೆ ಬಂದಿದ್ದಾರೆ. ರಶಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂಥ ನಯವಂಚಕಿಯನ್ನ ಈಗ ಪೊಲೀಸರು ಮತ್ತೊಮ್ಮೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಕಿಲಾಡಿ ಜೋಡಿಗೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಾಡರ್ನ್ ಸೀರೆ ಹಾಕೊಂಡು ವಿಚಾರಣೆಗೆ ಆಗಮಿಸಿದಂಥ ಐಶ್ವರ್ಯ ಸಾಲು ಸಾಲು ಆರೋಪಗಳಿದ್ರು ಸ್ವಲ್ಪವೂ ಕೂಡ ಪಶ್ಚಾತ್ತಾಪ ಇಲ್ಲದೆ ಬಂದಿದ್ದಾರೆ. ರಶಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂಥ ನಯವಂಚಕಿಯನ್ನ ಈಗ ಪೊಲೀಸರು ಮತ್ತೊಮ್ಮೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಕಿಲಾಡಿ ಜೋಡಿಗೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಾಡರ್ನ್ ಸೀರೆ ಹಾಕೊಂಡು ವಿಚಾರಣೆಗೆ ಆಗಮಿಸಿದಂಥ ಐಶ್ವರ್ಯ ಸಾಲು ಸಾಲು ಆರೋಪಗಳಿದ್ರು ಸ್ವಲ್ಪವೂ ಕೂಡ ಪಶ್ಚಾತ್ತಾಪ ಇಲ್ಲದೆ ಬಂದಿದ್ದಾರೆ. ರಶಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂಥ ನಯವಂಚಕಿಯನ್ನ ಈಗ ಪೊಲೀಸರು ಮತ್ತೊಮ್ಮೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಕಿಲಾಡಿ ಜೋಡಿಗೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಾಡರ್ನ್ ಸೀರೆ ಹಾಕೊಂಡು ವಿಚಾರಣೆಗೆ ಆಗಮಿಸಿದಂಥ ಐಶ್ವರ್ಯ ಸಾಲು ಸಾಲು ಆರೋಪಗಳಿದ್ರು ಸ್ವಲ್ಪವೂ ಕೂಡ ಪಶ್ಚಾತ್ತಾಪ ಇಲ್ಲದೆ ಬಂದಿದ್ದಾರೆ. ರಶಿ
ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂಥ ನಯವಂಚಕಿಯನ್ನ ಈಗ ಪೊಲೀಸರು ಮತ್ತೊಮ್ಮೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಕಿಲಾಡಿ ಜೋಡಿಗೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಾಡ್ರನ್ ಸೀರೆ ಹಾಕೊಂಡು ವಿಚಾರಣೆಗೆ ಆಗಮಿಸಿದಂಥ ಐಶ್ವರ್ಯ ಸಾಲು ಸಾಲು ಆರೋಪಗಳಿದ್ರು ಸ್ವಲ್ಪವೂ ಕೂಡ ಪಶ್ಚಾತ್ತಾಪ ಇಲ್ಲದೆ ಬಂದಿದ್ದಾರೆ. ರಶಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂಥ ನಯವಂಚಕಿಯನ್ನ ಈಗ ಪೊಲೀಸರು ಮತ್ತೊಮ್ಮೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಕಿಲಾಡಿ ಜೋಡಿಗೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಾಡ್ರನ್ ಸೀರೆ ಹಾಕೊಂಡು ವಿಚಾರಣೆಗೆ ಆಗಮಿಸಿದಂಥ ಐಶ್ವರ್ಯ ಸಾಲು ಸಾಲು ಆರೋಪಗಳಿದ್ರು ಸ್ವಲ್ಪವೂ ಕೂಡ ಪಶ್ಚಾತ್ತಾಪ ಇಲ್ಲದೆ ಬಂದಿದ್ದಾರೆ. ರಶಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂಥ ನಯವಂಚಕಿಯನ್ನ ಈಗ ಪೊಲೀಸರು ಮತ್ತೊಮ್ಮೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಕಿಲಾಡಿ ಜೋಡಿಗೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಾಡ್ರನ್ ಸೀರೆ ಹಾಕೊಂಡು ವಿಚಾರಣೆಗೆ ಆಗಮಿಸಿದಂಥ ಐಶ್ವರ್ಯ ಸಾಲು ಸಾಲು ಆರೋಪಗಳಿದ್ರು ಸ್ವಲ್ಪವೂ ಕೂಡ ಪಶ್ಚಾತ್ತಾಪ ಇಲ್ಲದೆ ಬಂದಿದ್ದಾರೆ.